ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ ಬಿಜೆಪಿ ನಾಯಕ. ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಸಂತೋಷ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಸಿಎಂ ಆದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕ ಆಗುತ್ತೆ, ವೈಯಕ್ತಿಕವಾಗಿ ಬೆಂಬಲವನ್ನ ನೀಡ್ತೀನಿ ಅಂತ ಹಲಗೇಕರ್ ಖಾನಾಪುರವನ್ನ ಸಮೀಪದಿಂದ ನೋಡಿದ್ದಾರೆ, ಅವರು ಓಡಾಡಿದ್ದಾರೆ. ಖಾನಾಪುರ ಶಾಸಕ ವಿಠ್ಠಲ್ ಹಲಗೇಕರ್ ಈ ಹೇಳಿಕೆ ಬಿಜೆಪಿಯಲ್ಲೂ ಕೂಡ ಸಂಚಲನವನ್ನ ಮೂಡಿಸಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಪರ ಬಿಜೆಪಿ ಶಾಸಕ ಬ್ಯಾಟಿಂಗ್ ಮಾಡಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದರೆ ನಮ್ಮ ಬೆಂಬಲ ಇದೆ ಅಂತ ವಿಠ್ಠಲ್ ಹಲಗೇಕರ್ ಅವರು ಈಗ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಚ್ಚರಿಯನ್ನ ಮೂಡಿಸ್ತಾ ಇದೆ ಬಿಜೆಪಿ ನಾಯಕರಿಗೆ. ಇದೇನಪ್ಪ, ನಮ್ಮ ಪರವಾಗಿ ಮಾತಾಡೋದು ಬಿಟ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮಾತಾಡೋದ್ರಲ್ಲ ಅಂತ ಈಗ ಗೊಂದಲ ಉಂಟಾಗಿದೆ ಬಿಜೆಪಿಯಲ್ಲಿ. ಏನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಬಿಜೆಪಿ ಶಾಸಕ ಸಚಿವ ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಭಾಳ ಟೈಮ್ ಹೇಳಿದ್ರೆ ನಮ್ಮ ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರೆ ನಮಗೆ ಈಗ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಚಲೋ ಆಗ್ತಾರೆ, ಪಕ್ಷ ಬಿಟ್ಟು ಇದು ಕೆಲಸ ಮಾಡ್ತಾರೆ. ಅದೇ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದ. ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದ, ಇವರಿಗೆ ಸಿಗ್ಬೋದು ಅಂತ ಅದ. ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಮ್ಮ ಸಮೀಪ ಮತ್ತೆ ಖುಷಿ ಆಗ್ತದೆ. ಆಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಸರ್, ಭಾಳ ಹಿಂದುಳಿದ ತಾಲೂಕು ಭಾಳ ಹಿಂದುಳಿದ ಖಾನಾಪುರ ಅಭಿವೃದ್ಧಿ ಆಗುತ್ತೆ ಅಂದರೆ ಆಗ್ಬೋದು. ಯಾಕಂದ್ರೆ ಇವರು ಎಲ್ಲ ಗೊತ್ತ ಸರ್, ಸಮೀಪ ಈಗ ಹೆದ್ದಾರಿ ಲೇಬರಿಂಗ್ ಅಂತ ಹೇಳ್ತಿದ್ದಾರೆ. ಇವರು ಬೆಳಗಾಂನಲ್ಲಿ ಕೆಲಸ ಮಾಡ್ತಾರೆ ಮತ್ತು MLC ಆಗಿ ಪೂರಾ ಅಡ್ಡಾಡಿದೆ. ಬಟ್ ಒಂದು 93 to 99 ಗ್ರಾಮ ಪಂಚಾಯತ್ ಸದಸ್ಯರು ಆ ಟೈಮ್ನಲ್ಲಿ ಇವರು ಈ ಕ್ಷೇತ್ರ ಎಲ್ಲ ನೋಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಿಮ್ಮ ಬೆಂಬಲ ಇರುತ್ತೆ? ಬೆಂಬಲ ಅಂದ್ರೆ ಇದು ಬೆಂಬಲ ಅಂದ್ರೆ ನಮ್ಮ ಪಾರ್ಟಿದಿಂದ ಬೆಂಬಲ ಯಾರು ಕೊಡಂಗಿಲ್ಲ. 136 ಸೀಟ್ ಇವರಿಗೆ ಆಲ್ರೆಡಿ ಅದಾವೆ. ಇದು ಏನು ಬೇರೆ ರಾಜಕೀಯ ಏನು ಆಗಂಗಿಲ್ಲ ಅಲ್ಲಿ. ಅಂತ ಪಕ್ಕ ಏನು ಪ್ರಾಬ್ಲಮ್ ಇಲ್ಲ. ವೈಯಕ್ತಿಕ ಅದ ಏನು ಅದೇ ಏನು ಪ್ರಾಬ್ಲಮ್. ನಾವು ಭಾಳ ಟೈಮ್ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿದ್ದಾರೆ, ಅವರು ಮುಖ್ಯಮಂತ್ರಿ ಆದರೆ ನಮಗೆ ಸಂತೋಷ ಅಂತ ಖಾನಾಪುರ ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು.